ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವ ಕಲ್ಪತರು ನಾಡು ತುಮಕೂರು ದಿನದಿಂದ ದಿನಕ್ಕೆ ಅಭಿವೃದ್ಧಿಯತ್ತ ಮುನ್ನುಗ್ತಾ ಇದೆ. ಅದರಲ್ಲೂ ಸ್ಮಾರ್ಟ್ ಸಿಟಿ ಯೋಜನೆ ಬಂದ ಮೇಲಂತೂ ತುಮಕೂರು ಜನರ ಕಣ್ಣು ಕುಕ್ಕುವಂತಿದೆ. ಜನಸಂಖ್ಯೆ ಹೆಚ್ಚಾದಂತೆ ತುಮಕೂರು ಪಾಲಿಕೆ ವ್ಯಾಪ್ತಿ ಕೂಡ ವಿಸ್ತಾರವಾಗುತ್ತಿದೆ. ತುಮಕೂರು ಪಾಲಿಕೆ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್. 54 ಹಳ್ಳಿಗಳು ಮಹಾನಗರ ಪಾಲಿಕೆಗೆ ಸೇರ್ಪಡೆ. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವಂತಹ ತುಮಕೂರು ಅತಿ ವೇಗವಾಗಿ ಬೆಳೀತಾ ಇದೆ. ಅದರಲ್ಲೂ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಗಳಿಂದಾಗಿ ತುಮಕೂರಿಗೆ ಮತ್ತಷ್ಟು ಹೈಟೆಕ್ ಸ್ಪರ್ಶ ಬಂದಿದೆ. ಕ್ರೀಡಾಂಗಣ, ಹೈಟೆಕ್ ಬಿಲ್ಡಿಂಗ್ಗಳು, ದೇಶ ವಿದೇಶಗಳ ಫ್ಯಾಕ್ಟರಿಗಳು ತುಮಕೂರಲ್ಲಿ ತಲೆ ಎತ್ತಿವೆ. ಹೀಗಾಗಿ ತುಮಕೂರಲ್ಲಿ ದಿನ ಕಳೆದಂತೆ ಜನಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದ್ದು, ಮಹಾನಗರ ಪಾಲಿಕೆ ವಿಸ್ತರಣೆಗೆ ಇದೀಗ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ತುಮಕೂರು ಮಹಾನಗರ ಪಾಲಿಕೆ ಸದ್ಯ 35 ವಾರ್ಡ್ ಹೊಂದಿದೆ. ಸರ್ಕಾರ ಪಾಲಿಕೆ ವಿಸ್ತರಣೆಗೆ ಒಪ್ಪಿಗೆ ಕೊಟ್ಟಿದ್ದರಿಂದ 35 ವಾರ್ಡ್ಗಳ ಜೊತೆಗೆ 14 ಗ್ರಾಮ ಪಂಚಾಯಿತಿಗಳು, 54 ಹಳ್ಳಿಗಳು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಆಗಲಿವೆ. ಇನ್ನು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮಹಾನಗರ ಪಾಲಿಕೆ ವ್ಯಾಪ್ತಿ ವಿಸ್ತರಣೆ ಮಾಡುವುದಾಗಿ ಹೇಳುತ್ತಲೇ ಬಂದಿದ್ರು. ಅದರಂತೆ ಈಗಿರುವಂತಹ ಪಾಲಿಕೆಯ 35 ವಾರ್ಡ್ ಜೊತೆಗೆ ತುಮಕೂರು ತಾಲೂಕಿನ ಹೆಗ್ಗೆರೆ, ಮಲಸಂದ್ರ, ಬೆಳಗುಂಬ, ಗೂಳೂರು ಸೇರಿದಂತೆ ಹಲವು ಹಳ್ಳಿಗಳು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಲು ರಾಜ್ಯ ಸರ್ಕಾರ ಅನುಮತಿ ಸಿಕ್ಕಿದೆ. ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ಮಾಡಿದೆ. 14 ಪಂಚಾಯಿತಿಗಳನ್ನ, ತುಮಕೂರು ಸುತ್ತ ಇರತಕ್ಕಂಥ 14 ಪಂಚಾಯಿತಿಗಳನ್ನ ಗ್ರೇಟರ್ ತುಮಕೂರು ಅಂದ್ರೆ ನಾವು ಅದನ್ನ ಇನ್ನೂ ಹೆಸರಿಟ್ಟಿಲ್ಲ, ಆ ರೀತಿ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮು ಅಂತ ಇಟ್ಕೊಂಡಿದ್ದೀವಿ. ಈ ಗ್ರೇಟರ್ ತುಮಕೂರು ಅಂತ ಇಡಬೇಕು ಅಂತ ನಿಮ್ಮೆಲ್ಲರ ಅಭಿಪ್ರಾಯ, ಜನಸಮುದಾಯದ ಅಭಿಪ್ರಾಯ ಬಂದ್ರೆ ಇಡೋಣ. ಆದ್ರೆ ತುಮಕೂರಂತೂ ಎಕ್ಸ್ಪ್ಯಾಂಡ್ ಆಗಬೇಕು. ಶೀಘ್ರದಲ್ಲೇ ತುಮಕೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಯಲಿದೆ. ಇದಕ್ಕೂ ಮುನ್ನವೇ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಲು ತುಮಕೂರು ಮಹಾನಗರ ಪಾಲಿಕೆ ತಯಾರಿ ಮಾಡಿಕೊಳ್ತಾ ಇದೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವ ಕಲ್ಪತರು ನಾಡು ತುಮಕೂರು ದಿನದಿಂದ ದಿನಕ್ಕೆ ಅಭಿವೃದ್ಧಿಯತ್ತ ಮುನ್ನುಗ್ತಾ ಇದೆ. ಅದರಲ್ಲೂ ಸ್ಮಾರ್ಟ್ ಸಿಟಿ ಯೋಜನೆ ಬಂದ ಮೇಲಂತೂ ತುಮಕೂರು ಜನರ ಕಣ್ಣು ಕುಕ್ಕುವಂತಿದೆ. ಜನಸಂಖ್ಯೆ ಹೆಚ್ಚಾದಂತೆ ತುಮಕೂರು ಪಾಲಿಕೆ ವ್ಯಾಪ್ತಿ ಕೂಡ ವಿಸ್ತಾರವಾಗುತ್ತಿದೆ. ತುಮಕೂರು ಪಾಲಿಕೆ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್. 54 ಹಳ್ಳಿಗಳು ಮಹಾನಗರ ಪಾಲಿಕೆಗೆ ಸೇರ್ಪಡೆ. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವಂತಹ ತುಮಕೂರು ಅತಿ ವೇಗವಾಗಿ ಬೆಳೀತಾ ಇದೆ. ಅದರಲ್ಲೂ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಗಳಿಂದಾಗಿ ತುಮಕೂರಿಗೆ ಮತ್ತಷ್ಟು ಹೈಟೆಕ್ ಸ್ಪರ್ಶ ಬಂದಿದೆ. ಕ್ರೀಡಾಂಗಣ, ಹೈಟೆಕ್ ಬಿಲ್ಡಿಂಗ್ಗಳು, ದೇಶ ವಿದೇಶಗಳ ಫ್ಯಾಕ್ಟರಿಗಳು ತುಮಕೂರಲ್ಲಿ ತಲೆ ಎತ್ತಿವೆ. ಹೀಗಾಗಿ ತುಮಕೂರಲ್ಲಿ ದಿನ ಕಳೆದಂತೆ ಜನಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದ್ದು, ಮಹಾನಗರ ಪಾಲಿಕೆ ವಿಸ್ತರಣೆಗೆ ಇದೀಗ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ತುಮಕೂರು ಮಹಾನಗರ ಪಾಲಿಕೆ ಸದ್ಯ 35 ವಾರ್ಡ್ ಹೊಂದಿದೆ. ಸರ್ಕಾರ ಪಾಲಿಕೆ ವಿಸ್ತರಣೆಗೆ ಒಪ್ಪಿಗೆ ಕೊಟ್ಟಿದ್ದರಿಂದ 35 ವಾರ್ಡ್ಗಳ ಜೊತೆಗೆ 14 ಗ್ರಾಮ ಪಂಚಾಯಿತಿಗಳು, 54 ಹಳ್ಳಿಗಳು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಆಗಲಿವೆ. ಇನ್ನು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮಹಾನಗರ ಪಾಲಿಕೆ ವ್ಯಾಪ್ತಿ ವಿಸ್ತರಣೆ ಮಾಡುವುದಾಗಿ ಹೇಳುತ್ತಲೇ ಬಂದಿದ್ರು. ಅದರಂತೆ ಈಗಿರುವಂತಹ ಪಾಲಿಕೆಯ 35 ವಾರ್ಡ್ ಜೊತೆಗೆ ತುಮಕೂರು ತಾಲೂಕಿನ ಹೆಗ್ಗೆರೆ, ಮಲಸಂದ್ರ, ಬೆಳಗುಂಬ, ಗೂಳೂರು ಸೇರಿದಂತೆ ಹಲವು ಹಳ್ಳಿಗಳು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಲು ರಾಜ್ಯ ಸರ್ಕಾರ ಅನುಮತಿ ಸಿಕ್ಕಿದೆ. ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ಮಾಡಿದೆ. 14 ಪಂಚಾಯಿತಿಗಳನ್ನ, ತುಮಕೂರು ಸುತ್ತ ಇರತಕ್ಕಂಥ 14 ಪಂಚಾಯಿತಿಗಳನ್ನ ಗ್ರೇಟರ್ ತುಮಕೂರು ಅಂದ್ರೆ ನಾವು ಅದನ್ನ ಇನ್ನೂ ಹೆಸರಿಟ್ಟಿಲ್ಲ, ಆ ರೀತಿ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮು ಅಂತ ಇಟ್ಕೊಂಡಿದ್ದೀವಿ. ಈ ಗ್ರೇಟರ್ ತುಮಕೂರು ಅಂತ ಇಡಬೇಕು ಅಂತ ನಿಮ್ಮೆಲ್ಲರ ಅಭಿಪ್ರಾಯ, ಜನಸಮುದಾಯದ ಅಭಿಪ್ರಾಯ ಬಂದ್ರೆ ಇಡೋಣ. ಆದ್ರೆ ತುಮಕೂರಂತೂ ಎಕ್ಸ್ಪ್ಯಾಂಡ್ ಆಗಬೇಕು. ಶೀಘ್ರದಲ್ಲೇ ತುಮಕೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಯಲಿದೆ. ಇದಕ್ಕೂ ಮುನ್ನವೇ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಲು ತುಮಕೂರು ಮಹಾನಗರ ಪಾಲಿಕೆ ತಯಾರಿ ಮಾಡಿಕೊಳ್ತಾ ಇದೆ.
ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವ ಕಲ್ಪತರು ನಾಡು ತುಮಕೂರು ದಿನದಿಂದ ದಿನಕ್ಕೆ ಅಭಿವೃದ್ಧಿಯತ್ತ ಮುನ್ನುಗ್ತಾ ಇದೆ. ಅದರಲ್ಲೂ ಸ್ಮಾರ್ಟ್ ಸಿಟಿ ಯೋಜನೆ ಬಂದ ಮೇಲಂತೂ ತುಮಕೂರು ಜನರ ಕಣ್ಣು ಕುಕ್ಕುವಂತಿದೆ. ಜನಸಂಖ್ಯೆ ಹೆಚ್ಚಾದಂತೆ ತುಮಕೂರು ಪಾಲಿಕೆ ವ್ಯಾಪ್ತಿ ಕೂಡ ವಿಸ್ತಾರವಾಗ್ತಿದೆ. ತುಮಕೂರು ಪಾಲಿಕೆ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್. 54 ಹಳ್ಳಿಗಳು ಮಹಾನಗರ ಪಾಲಿಕೆಗೆ ಸೇರ್ಪಡೆ. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವಂತಹ ತುಮಕೂರು ಅತಿ ವೇಗವಾಗಿ ಬೆಳೀತಾ ಇದೆ. ಅದರಲ್ಲೂ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಗಳಿಂದಾಗಿ ತುಮಕೂರಿಗೆ ಮತ್ತಷ್ಟು ಹೈಟೆಕ್ ಸ್ಪರ್ಶ ಬಂದಿದೆ. ಕ್ರೀಡಾಂಗಣ, ಹೈಟೆಕ್ ಬಿಲ್ಡಿಂಗ್ಗಳು, ದೇಶ ವಿದೇಶಗಳ ಫ್ಯಾಕ್ಟರಿಗಳು ತುಮಕೂರಲ್ಲಿ ತಲೆ ಎತ್ತಿವೆ. ಹೀಗಾಗಿ ತುಮಕೂರಲ್ಲಿ ದಿನ ಕಳೆದಂತೆ ಜನಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದ್ದು, ಮಹಾನಗರ ಪಾಲಿಕೆ ವಿಸ್ತರಣೆಗೆ ಇದೀಗ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ತುಮಕೂರು ಮಹಾನಗರ ಪಾಲಿಕೆ ಸದ್ಯ 35 ವಾರ್ಡ್ ಹೊಂದಿದೆ. ಸರ್ಕಾರ ಪಾಲಿಕೆ ವಿಸ್ತರಣೆಗೆ ಒಪ್ಪಿಗೆ ಕೊಟ್ಟಿದ್ದರಿಂದ 35 ವಾರ್ಡ್ಗಳ ಜೊತೆಗೆ 14 ಗ್ರಾಮ ಪಂಚಾಯಿತಿಗಳು, 54 ಹಳ್ಳಿಗಳು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಆಗಲಿವೆ. ಇನ್ನು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಾ ಜಿ ಪರಮೇಶ್ವರ್ ಕೂಡ ಮಹಾನಗರ ಪಾಲಿಕೆ ವ್ಯಾಪ್ತಿ ವಿಸ್ತರಣೆ ಮಾಡುವುದಾಗಿ ಹೇಳುತ್ತಲೇ ಬಂದಿದ್ರು. ಅದರಂತೆ ಈಗಿರುವಂತಹ ಪಾಲಿಕೆಯ 35 ವಾರ್ಡ್ ಜೊತೆಗೆ ತುಮಕೂರು ತಾಲೂಕಿನ ಹೆಗ್ಗೆರೆ, ಮಲಸಂದ್ರ, ಬೆಳಗುಂಬ, ಗೂಳೂರು ಸೇರಿದಂತೆ ಹಲವು ಹಳ್ಳಿಗಳು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಲು ರಾಜ್ಯ ಸರ್ಕಾರ ಅನುಮತಿ ಸಿಕ್ಕಿದೆ. ಅಲ್ಲ, ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ಮಾಡಿದೆ. 14 ಪಂಚಾಯಿತಿಗಳನ್ನ, ತುಮಕೂರು ಸುತ್ತ ಇರತಕ್ಕಂಥ 14 ಪಂಚಾಯಿತಿಗಳನ್ನ ಗ್ರೇಟರ್ ತುಮಕೂರು, ಅಂದ್ರೆ ನಾವು ಅದನ್ನ ಇನ್ನೂ ಹೆಸರಿಟ್ಟಿಲ್ಲ, ಆ ರೀತಿ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮು ಅಂತ ಇಟ್ಕೊಂಡಿದ್ದೀವಿ. ಈ ಗ್ರೇಟರ್ ತುಮಕೂರು ಅಂತ ಇಡಬೇಕು ಅಂತ ನಿಮ್ಮೆಲ್ಲರ ಅಭಿಪ್ರಾಯ, ಜನಸಮುದಾಯದ ಅಭಿಪ್ರಾಯ ಬಂದ್ರೆ ಇಡೋಣ. ಆದ್ರೆ ತುಮಕೂರಂತೂ ಎಕ್ಸ್ಪ್ಯಾಂಡ್ ಆಗಬೇಕು. ಶೀಘ್ರದಲ್ಲೇ ತುಮಕೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಯಲಿದೆ. ಇದಕ್ಕೂ ಮುನ್ನವೇ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಲು ತುಮಕೂರು ಮಹಾನಗರ ಪಾಲಿಕೆ ತಯಾರಿ ಮಾಡಿಕೊಳ್ತಾ ಇದೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವ ಕಲ್ಪತರು ನಾಡು ತುಮಕೂರು ದಿನದಿಂದ ದಿನಕ್ಕೆ ಅಭಿವೃದ್ಧಿಯತ್ತ ಮುನ್ನುಗ್ತಾ ಇದೆ. ಅದರಲ್ಲೂ ಸ್ಮಾರ್ಟ್ ಸಿಟಿ ಯೋಜನೆ ಬಂದ ಮೇಲಂತೂ ತುಮಕೂರು ಜನರ ಕಣ್ಣು ಕುಕ್ಕುವಂತಿದೆ. ಜನಸಂಖ್ಯೆ ಹೆಚ್ಚಾದಂತೆ ತುಮಕೂರು ಪಾಲಿಕೆ ವ್ಯಾಪ್ತಿ ಕೂಡ ವಿಸ್ತಾರವಾಗ್ತಿದೆ. ತುಮಕೂರು ಪಾಲಿಕೆ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್.